ಬೇಸಿಗೆಯ ಆರಂಭದ ಹೊಸಿಲಿನಲ್ಲಿ ನಗರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ವಡ್ಗಾವಿಯ ರೈತ ಗಲ್ಲಿಯ ನಿವಾಸಿಗಳು ಶನಿವಾರ ಬೆಳ್ಳಂಬೆಳಗ್ಗೆ ಖಾಲಿ ಕೊಡಗಳನ್ನು ಹಿಡಿದು ಎಲ್‌ಆ್ಯಂಡ್-ಟಿ ಹಾಗೂ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಿಲ್ಲ 30 किलो बघा मी व्हॉट्सअप नाही हो असलं पाणी काय करतो सांगा कसं करतो आम्ही आणि हे वाल कुठं बंद करायचं आहे बघा हे वाल आणि काय करायले बोरचं पाणी आले तर बी हे पाणी आले तर बी जोर यायला आणि तुम्ही मोटर लावताय त्याची लाईट गेला पण हेच पाणी इथं विहिरीचं पाणी लाईट गेला पण एक दिवस सोड जोर एक दिवस कमी करायला इथं काय काय करायला बघा बघा विषय ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ರೈತ ಗಲ್ಲಿಯಲ್ಲಿ ನೀರಿನ ಸಮಸ್ಯೆ ತಲೆದೂರಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಸಮಸ್ಯೆಯನ್ನ ಪಾಲಿಕೆ ಅಧಿಕಾರಿಗಳು ಕೂಡಲೇ ಬಗೆಹರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುವುದಾಗಿ ನಿವಾಸಿಗಳು ಎಚ್ಚರಿಕೆ ನೀಡಿದರು. ರೈತ ಗಲ್ಲಿ ವಡಗಾಂವ್ದಾಗ್ರಿ ನಮ್ದು ಹಳೆ ಬಾವಿ ಐತ್ರಿ 1936 ಇಸ್ವಿದ. ಆ ಬಾವಿ ಇನ್ನೂವರೆಗೆ ನಾವು 50-60 ವರ್ಷ ಆಯ್ತು ಅದರ ನೀರು ನಾವು ಬಳಸ್ತಿದ್ದು. ಈಗ ಅದು ಏನಾಗೈತಿ, ಅದು ಡ್ರೈನೇಜ್ ಅದಕ್ಕೆ ಲೈನ್ ಹೋಗಿ ಇಲ್ಲ ಕರಿ ನೀರು ಬರತೈತಿ. ಆ ಸಲುವಾಗಿ ನಾವು ಎಲ್ಲರೂ ಒಂದು 50-60 ಮಂದಿ ಕೂಡಿ ಕಾರ್ಪೊರೇಷನ್ಗೆ ಹೋಗಿದ್ದು. ಅಲ್ಲಿ ಹೋಗಾತ್ಲೆ ಅವ್ರು ಏನಂದ್ರು, ನೀವು ಏನೈತಿ ಡಿಸಿಷನ್ ತೊಗೋತೇವೆ, ನಿಮ್ದೇನು ಬಾವಿದೆಲ್ಲ ಸಮಸ್ಯೆ ಮಾಡಿಕೊಡ್ತೇನೆ ಅಂದರು. ಇನ್ನೂರಿಗೆ ಅವ್ರು ಏನು ಮಾಡಿಕೊಟ್ಟಿಲ್ಲ ಏನ. ಮತ್ತು ನಮ್ಮ ರೈತ ಗಿಲ್ದಿಗೆ ಹೆಂಗಸೂರಿಗೆ ಎಲ್ಲರಿಗೆ ಭಾಳ ತ್ರಾಸ ಆಗತ್ತೆ. ಮತ್ತು ರೈತ ಗಿಲ್ದಿದಾಗ ದನಗಳು ಅದಾವು ಏನ, 35 ದನಗಳು ಅದಾವೆ ನಮ್ಮ. ನಾವು ದನಗಳಿಗೆ ನೀರು ಏನು ಕುಡಿಸ್ಬೇಕು, ನಾವೇನು ಕುಡಿಬೇಕು, ನಮ್ಮ ಮಕ್ಕಳಿಗೆ ಏನು ಕುಡಿಸ್ಬೇಕು. 600 ರೂಪಾಯಿ ಕೊಟ್ಟು ಒಂದು ಟ್ಯಾಂಕಿ ತರಬೇಕು. 600 ರೂಪಾಯಿ ಕೊಟ್ಟು ಟ್ಯಾಂಕಿ ತರಕ್ಕೆ ಆಕೈತಿ ರೈತರಿಗೆ. ನಮ್ದು ಏನು ಉದ್ಯೋಗ ಐತಿ, ರೈತರ ಹೊಲದ ಮೇಲೆ ನಮ್ದು ಎಲ್ಲ ಜೀವನ ಇರ್ತೈತಿ. ನಮ್ದೇನು ಹದ ಇರೋದಿಲ್ಲ. ಅದ್ರ ಸಲುವಾಗಿ ನೀವು ಗಮನ ಮಾಡಿ, ಇಷ್ಟು ನಾವು ತ್ರಾಸ ತೊಗೊಳತ್ತೇವೆ. ಇದ್ರ ಮ್ಯಾಗೆ ನೀವು ಏನ್ರಿ ಮಾಡಬೇಕು. ನೀವು ಮಾಡ್ತೇವೆ ಕೊಡ್ತೇವೆ ಅಂತೀರಿ. ನೀವು ಹಿಂಗೆ ದಿವಸ ಹಾಕ್ರೆ ಆಕೈತೆ. ನೀವು ಹೇಳ್ರಿ, ಮನುಷ್ಯಾಗ ಒಂದು ಟೈಮ್ಗೆ ಒಂದು ಗ್ಲಾಸ್ ನೀರು ಕುಡಿಲಿಲ್ಲ ಅಂತ ತ್ರಾಸ ಆಕೈತೆ. ಒಂದು ತಾಸು ಬಿಟ್ಟರೆ ಮನುಷ್ಯಾಗ ನೀರು ಹುಡುಕೊಂಡು ಹೋಗ್ತಾನೆ. ಇಲ್ಲೇ 8 ದಿವಸ ನೀರಿಲ್ಲ. ಇದ್ರ ಬಗ್ಗೆ ನೀವು ಏನ್ರಿ ವಿಚಾರ ಮಾಡಬೇಕು. ಬರೀ ನಾವು ಹೋಗೋದು ಅಲ್ಲೇ ಹೊಯ್ಕೊಳ್ಳೋದು ಬಂದ್ಬಿಡೋದು. ನೀವು ಮಾಡ್ತೇವೆ ಹೇಳ್ತೇವೆ, ಅಲ್ಲಿ ಫೋನ್ ಮಾಡ್ತೇವೆ, ಇನ್ನು ಮಾಡ್ತೇವೆ. ಇನ್ನೂರಿಗೆ ನೀವು ಏನೂ ಮಾಡಿಲ್ಲ. ಮತ್ತು ಇದೇ ಟೈಪ್ ಅಂತಂದ್ರೆ ನಾವು ಎಲ್ಲ ಪೂರ್ತಿ ಎಲ್ಲರೂ ಮನೆಗೆಲ್ಲ ಬಾಗಿಲ ಹಾಕ್ಕೊಂಡು ಎಲ್ಲ ಮಕ್ಕಳ ಮರಿ ದನಗಳೆಲ್ಲ ಕರ ತೊಗೊಂಡು ನಾವು ಬಂದುಬಿಡ್ತೇವೆ. ಅಲ್ಲೇ ಬಂದು ಕುಂತು ಬಿಡ್ತೇವೆ. ಅಲ್ಲೇ ನೀವು ಸಮಸ್ಯೆ ಏನು ಮಾಡ್ತೀರಿ ಮಾಡ್ರಿ, ನಮಗೆ ಏನು ಮಾಡ್ತೀರಿ ಮಾಡ್ರಿ. ನೀವು 5 ಮೂಜವ್ರು. ವಡ್ಗಾವಿ ರೈತ ಗಲ್ಲಿ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ನಿವಾಸಿಗಳ ಆರೋಪದ ಪ್ರಕಾರ ಮನೆಗಳಿಗೆ ಬರುತ್ತಿರುವ ಕುಡಿಯುವ ನೀರಿನ ಚರಂಡಿ ನೀರು ಮಿಶ್ರಿತವಾಗುತ್ತಿದೆ. ಜನರು ಆ ನೀರನ್ನು ಬಳಸಲು ಸಹ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಕಳೆದ 20 ದಿನಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಆದರೆ ಅಧಿಕಾರಿಗಳು ಈವರೆಗೆ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಿಲ್ಲ. ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು, ಇಲ್ಲಿನ ರವಾಸಿಗಳು ಆಗ್ರಹಿಸಿದ್ದಾರೆ. ಬೇರೆ ಗಲ್ಲಿಯಲ್ಲಿ 2 ಬೋರ್ವೆಲ್ಗಳು ಇವೆ. ರೈತ ಗಲ್ಲಿಯಲ್ಲಿದ್ದ ಒಂದೇ ಒಂದು ಬೋರ್ವೆಲ್ ಸಂಪೂರ್ಣ ಹದಗೆಟ್ಟಿದೆ. ಇರುವ ಒಂದು ಬಾವಿಯಲ್ಲೂ ಒಳಚರಂಡಿ ನೀರು ಮಿಶ್ರಿತವಾಗುತ್ತಿದೆ. ಇದನ್ನು ಸರಿಪಡಿಸಬೇಕೆಂದು ಇಲ್ಲಿನ ಜನರು ಒತ್ತಾಯಿಸುತ್ತಿದ್ದಾರೆ. 8 ದಿವಸ ಆತ್ರಿ ನಮ್ ನೀರಿನ ಪ್ರಾಬ್ಲಮ್ ಇದ್ದ 20 ದಿವಸ ಆತ್ರಿ. ನಡಕ ಟ್ಯಾಂಕರ್ ಬಂದ್ರು ಏನ ಟ್ಯಾಂಕರ್ ನೀರೇನು ನಮ್ಗೇನು ಸಾಲಂಗಿಲ್ಲ. ಒಂದು 5 ಎಲ್ಲರಿಗೂ ಒಂದು 10 ಬಿಂದಿಗೆ ಬರಂಗಿಲ್ಲ. ಆಮೇಲೆ ಈಗ ಮೊನ್ನೆ ಸಾಯವರು ಬಂದಿದ್ರು ಒಬ್ರ, ನಡಕ್ ನೀರು ಬಿಡ್ರಿ, 8 ದಿವ್ಸಕ್ಕೊಮ್ಮೆ ನೀರು ಬಿಡಾಕ್ ಹೋಗ್ಬೇಡ್ರಿ, ನಡಕ್ಕೊಮ್ಮೆ 4 ದಿವ್ಸಕ್ಕೆ ಬಿಡ್ರಿ ಅಂದ್ರೆ ಅವ್ರು ಏನಂದ್ರು, ಇಲ್ಲ ಅದು ಇದು ಇರ್ತೈತಿ, ಅವು ಹಂಗೆ ಬಿಡಾಕ್ ಬರಂಗಿಲ್ಲ, ನಮ್ಗೆ ನಾವು 8 ದಿವ್ಸಕ್ಕೊಮ್ಮೆ ಟೈಮ್ ಟೇಬಲ್ ಇರ್ತೈತಿ, ಆ ಟೈಮ್ ಟೇಬಲ್ ಪ್ರಕಾರ ನಾವು ನೀರು ಬಿಡವ್ರು ಅಂತ ಅಂದ್ರೆ. ಹಂಗೆ ಯಾವಾಗ ಬರ್ತಾವ್ರಿ ನೀರು ಅಂತ, ಶನಿವಾರ ಬರ್ತಾವ್ರಿ ಅಂತ ಹೇಳಿದ್ರು. ಶನಿವಾರ ಬಂದ್ರೆ ಈಗ ಇವತ್ತು 6 ಗಂಟೆಗೆ ನೀರು ಬಂದಾವ್ರಿ. 6 ಗಂಟೆಗೆ ನೀರು ಬಂದ್ರು ಭಾಳ ಸಣ್ಣ ಅದಾವ್ರಿ. ನಮಗೊಂದು ಮ್ಯಾಲೇನು ಏರಾಕ್ ತಯಾರಿಲ್ಲ ನೀರು. ಈಗ ಮುಂಜಾನೆ 6 ಗಂಟೆಯಿಂದ ಹಿಡಿದು ಈಗ 8:30 ಆದರೂ ಒಂದು ಬ್ಯಾರಲ್ ನೀರು ತುಂಬಿಲ್ರಿ. ಇದಕ್ಕೆ ಏನು ಮಾಡ್ಬೇಕು ನಾವು? 8 ದಿವ್ಸಕ್ಕೊಮ್ಮೆ ನೀವು ಬಿಡ್ತಂದ್ರೆ ಜೋರ್ ಬಿಟ್ರೆ ಎಲ್ಲ ನೀರು ತುಂಬ್ಕೋಬಹುದು, ಹೌದಿಲ್ರಿ? ಈಗ ನೀರೇ ಇಲ್ಲ ಅಂದ್ರೆ ಮತ್ತೆ ತುಂಬ್ಕೊಂಡಿಲ್ಲ ಒಂದು ಬ್ಯಾರಲ್ ನೀರು ತುಂಬಿದ್ರೆ ಮತ್ತೆ 8 ದಿವ್ಸಗಟ್ಲೆ ನೀರು ಹೆಂಗೆ ಆಗ್ಬೇಕ್ರಿ? ನಮಗೆ ಕುಡಿಯೋಕ್ಕೂ ಆಗ್ಬೇಕು, ಬಳಸಕ್ಕೆ ಆಗ್ಬೇಕು. ಆಮೇಲೆ ಇಲ್ಲೆಲ್ಲ ರೈತ ಗಲ್ಲಿ ಒಳಗೆ ದನ ಕರುಗಳು ಅದಾವೆ,
ಆ ದನಕೋರ್ಗಳಿಗೆ ನೀರು ಕುಡಿದು ಹೆಂಗೆ ಅವು ನೀರು ಹೆಂಗೆ ತುಂಬ ಬಿಟ್ಕೋಬೇಕ್ರಿ ಹಾಂ ಟ್ಯಾಂಕರ್ಲೆ ಟ್ಯಾಂಕರ್ಲೆ ಎಲ್ಲರೂ ಈಗ ಭಾಳ ಶ್ರೀಮಂತರಿದ್ದವರು 600 700 ರೂಪಾಯಿ ಕೊಟ್ಟು ತೊಗೊಂಬರ್ತಾರೆ ರೀ ಬಡವ್ರು ಏನು ಮಾಡ್ಬೇಕ್ರಿ ಬಡವ್ರು 600 ದಿವಸ 600 ರೂಪಾಯಿ ಹಾಕಾಕತ್ತೇನ್ರಿ ಹಾಕಾಗಂಗಿಲ್ಲ ಕಾರ್ಪೊರೇಟರ್ ಏನಂತಾರೆ ಇದು ಕಾರ್ಪೊರೇಟರ್ ಬಂದೇ ಇಲ್ರಿ ಇಲ್ಲಿ ಕಾರ್ಪೊರೇಟರ್ ಬರೇ ಹೆಸರಿಗೆ ಅಷ್ಟ ಅದಾರ್ರಿ ಅವ್ರ ಹೆಸರಿಗೆ ಅಷ್ಟ ಅಲ್ಲೇ ಇರ್ತಾರ್ರಿ ಕಾರ್ಪೊರೇಟರ್ ಅಧಿಕಾರಿಗಳು ಏನ್ ಹೇಳ್ತಾರೆ ಅಧಿಕಾರಿಗಳು ಬಂದ್ರೆ ಅವ್ರ ಏನಂದ್ರಿ ಮೊನ್ನೆ ಅಧಿಕಾರಿಗಳು ಬಂದಿದ್ರು ಅವ್ರು ನೀರಿನ ಅಧಿಕಾರಿಗಳು ಬಂದಿದ್ರು ಈಗ ಇವತ್ತು ಮುಂಜಾನೆ ಫೋನ್ ಹಚ್ಚಿದ್ವಿ ನಾವು ಫೋನ್ ಹಚ್ಚಾನ ನಮ್ಗೆ ಬಾಯ್ ಮಾಡ್ತಾರೆ ಏರ್ ಹಿಡ್ದೈತಿ ಆದ್ ಹಿಡ್ದೈತಿ ಇನ್ನೂ ಅರ್ಧ ತಾಸು ಬೇಕು ನಿಮಗೆ ನೀರು ಫುಲ್ ಆಗುವಂಗೆ ನಾವು ನೀರು ಬಿಡ್ತೀವಿ ಅಂತ ಹೇಳ್ತಾರೆ ಈಗ ಇಲ್ಲಿ ಅರ್ಧ ತಾಸು ಆಗಿ ಹೋತ್ರಿ ಇನ್ನೂ ನೀರು ಏನು ಜೋರು ಬರಕ್ಕೆ ರೆಡಿ ಇಲ್ಲ ಇನ್ನೂ 2-3 ತಿಂಗಳು ಬೇಸಿಗೆಯಾಗಿ ಹಂಗೆ ಇದು ಮಾಡೋದು ಇನ್ನು ಈಗ ಸ್ಟಾರ್ಟ್ ಆಗೈತ್ರಿ ಇದು ಈಗ ಸ್ಟಾರ್ಟ್ ಆಗೈತಿ ಇನ್ನು ಏಪ್ರಿಲ್ ಮೇ ಇದೊಳಗೆ ನಾವು ಏನು ಮಾಡ್ಬೇಕ್ರಿ ನೀರಿನ ನಮಗೆ ಪ್ರಾಬ್ಲಮ್ ಬಂದ್ರೆ ಏನು ಮಾಡ್ಬೇಕು ಅದಕ್ಕಾಗಿ ನಾವು ಅದಕ್ಕೊಂದು ಉಪಾಯನೂ ಹೇಳ್ಯಾರ ನಮ್ಮ ಈ ಗಲ್ಲಿ ಒಳಗೆ ಹಿರಿಯರು ಒಂದು ಬೋರ್ ಹಾಕ್ರಿ ಎಲ್ಲ ಕೂಡ ಒಂದೊಂದು ಟಾಕಿ ಕುಡಿಸ್ರಿ ಅಂತ ಹೇಳ್ಯಾರ ಅದಕ್ಕೆ ಏನು ಕಾರ್ಪೊರೇಷನ್ದವ್ರು ಏನು ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಸುನೀಲ್ ಜೋಶಿ ಅಂತ ನಮ್ಮ ಓಣ್ಯಾಗ ನೀರಿಲ್ಲ ನೋಡ್ರಿ 20 ದಿನ ಆತ ಈಗ ಎಲ್ಲಾರು ಓಡಾಡತ್ತಾರ ಎಲ್ಲಾರು ಈ ಕಡ್ಸೆ ಆ ಕಡ್ಸೆ ಮತ್ ನೀರ್ ಆಗ್ಬೇಕ್ರಿ ನಮ್ಮ ಓಣ್ಯಾಗ ಇಲ್ರಿ ಎಲ್ಲಾರು ಬಂದ್ ಅಲ್ಲಿ ನಿಂತೇನ್ ನೋಡ್ರಿ ಮತ್ ದನ ಕಟ್ಟಕರ ಎಲ್ಲಾ ಕಟ್ತೀರಿ ಅಲ್ಲೇ ಇರ್ತೀರಿ ನಾವು ಓಕೆ ಯಾವಾಗ ಬಿಟ್ಟಾರಿ ಈಗ 6 ಗಂಟೆಗೆ ಬಿಟ್ಟಾರ್ರಿ ನೀರ್ ಖರೆ ನೀರ ಇಲ್ರಿ ಮುಂಜಾಲಿನ ಈ ಕಡೆ ಆ ಕಡೆ ತಿರ್ಗಾಡ್ರಿ ಎಲ್ಲಾ ನೋಡ್ಗ ಹಾ ಎಲ್ಲಾ ಸಣ್ಣಗ ಬೀಳಾಕತ್ ನೋಡ್ರಿ ನೀರ್ ಈಗ ಟ್ಯಾಂಕರ್ ನಿಮ್ಗೆ ಆಗಲ್ಲ ತರಾಕ ತರಾಕ್ ಆಗಂಗಿಲ್ರಿ ಎಲ್ಲಿ ತರೋರಿ ನಾವ್ ಬಡವ್ರ ಮನುಷ್ಯಾರ ಹಾ ನಾವ್ ಹೊಲ ಮನಿ ಇದ್ದಾರ ಮನುಷ್ಯಾರ ನಾವೇನ್ ದುಡಾರ ನಮ್ಗ್ ನೌಕರಿ ಇಲ್ಲ ಏನಿಲ್ಲ ನೋಡ್ರಿ ಹಾ ಮತ್ ನಮ್ಗೆ ನೌಕರಿ ಇಲ್ಲ ಏನಿಲ್ಲ ಮತ್ ಮರಾಠದಾಗ ನೌಕರಿ ಕೊಡಂಗಿಲ್ರಿ ಒಟ್ಟ ಕನ್ನಡದಾಗ ಮುಸಲ್ಮಾನಾಗ ನೀರ್ ಅಷ್ಟ ನೌಕರಿ ಕೊಡ್ತಾರ ಮತ್ ನಾವ್ ಎಲ್ಲಿ ತರೋರಿ ಬರ್ತಾವ್ರಿ ನೀರು ಎಷ್ಟು ದಿನಕ್ಕೊಂಡ್ ಬರ್ತಾವ ನೀರು ಈಗ 8 ದಿನಕ್ಕೆ ಒಂದ್ ಬರತೈತ್ರಿ ಹಾ ಮತ್ 8 ದಿನಕ್ಕೆ ಎಲ್ಲಿ ತುಂಬಿಡೋದ್ರಿ ಏನಂತ ತುಂಬಿಡೋದ್ರಿ ನಾವ್ ನಿಮ್ಮ ಹೆಸರು रेशमा गेल्या अनेक दिवसापासून रैत गल्लीमध्ये पाण्याची गंभीर समस्या झालेली आहे आणि यासाठी आम्ही बेळगाव महानगरपालिकेवर अलीकडेच मोर्चा घेऊन गेला होता घागर मोर्चा आणि त्या घागर मोर्चाने सुद्धा अजूनपर्यंत महानगरपालिकेला किंवा LNT कंपनीला जाग आलेली नाही 8 दिवसाने पाणी येतं 10 दिवसाने पाणी येतं आणि तेही एक लहान मुलांना मुतल्यासारखं येतं तेव्हा आम्ही पाणी कसं भरायचं आणि शेताला कसं जायचं आणि त्या दृष्टिकोनातून आम्ही आता एक प्रत्येक घरात एक टँकरनं 600 रुपये देऊन टँकरनं कारण माझीच गुरं आहेत 25 ते 30 गुरं आहेत आम्हाला रोज टँकरनं पाणी लागतं याचं आणि आजूबाजूला बोर असतात त्यांचं पण पाणी बोर मिश्रित झालं आहे ड्रेनेज मिश्रित झालं आहे तेव्हा महानगरपालिकेने या रैत गल्लीकडे गांभीर्यानं विचार करून पाण्याचा प्रश्न सोडवावा अन्यथा येत्या दिवसात आम्ही बैलगाड्या आणि सगळ्या महिलासह सगळी जनतेसह महानगरपालिका मोर्चा काढू आणि तिथं आमची समस्या सुटेपर्यंत आम्ही तिथं उठणारच नाही अहो तुम्ही बिल देता पाहिजे तेवढं बिल देता आता मलाच बिल आलेलं आहे 2000 रुपये आम्ही त्यांनी दंड घातलेला आहे मग तुम्ही आता पाणी देत नाही मग तुम्हाला कुठला दंड आम्ही घालावा सांगा तेव्हा महानगरपालिकेनं प्रत्येक त्या LNT कंपनीच्या प्रत्येक अधिकाऱ्याने या गल्लीमध्ये यावं आणि पाण्याची आमची परिस्थिती पाहावं पाणी किती मोठं आहे ते तुम्ही बघा आणि इकडे तिकडे त्या बाजूला आणि या बाजूला बघितलं तर एवढं मोठं पाणी येत आहे आणि रैत गल्लीनं काय आम्ही का घोडं मारलंय काय तुमचं तेव्हा प्रत्येक अधिकाऱ्यांनी संबंधित अधिकाऱ्यांनी या ठिकाणी येऊन कमिशनरला मी परवा सांगितलंय कमिशनर साहेब तुम्ही प्रत्यक्ष या आणि लोकांचे पाणी म्हणा लोकांच्या समस्यांचं निवारण करा तरच तुम्ही इथं हे व्हाल तुम्ही बघितल्यास काय होईल त्यासाठी म्हणून त्याने लवकर येऊन या इथला पाण्याचा गंभीर प्रश्न सोडवावा अन्यथा आम्ही त्यांना कदापि सोडणार नाही ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।